ನಮಸ್ಕಾರ ವೀಕ್ಷಕರೇ, ಎಸ್ ಟೈಮ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮನುಷ್ಯನ ಜೀವನದಲ್ಲಿ ಕ್ರೀಡೆಗಳ ಪಾತ್ರ ಬಹಳ ಮಹತ್ವವಾಗಿದ್ದು, ಗ್ರಾಮೀಣ ಪ್ರದೇಶದ ಮಕ್ಕಳ ಪ್ರತಿಭೆ ಗುರುತಿಸಲು ಕ್ರೀಡೆಗಳು ಸಹಕಾರಿಯಾಗಿದ್ದು, ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ಇಡೀ ರಾಜ್ಯ, ರಾಷ್ಟ್ರ ಅಷ್ಟೇ ಅಲ್ಲದೆ ವಿಶ್ವಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಅವಕಾಶ ಇದೆ ಎಂದು ಮೂಡಲಗಿ ವಲಯದ ಬಿಇಒ ಅಜಿನ್ ಮನ್ನಿಕೇರಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ಪಟ್ಟಣದ ಮೂಡಲಗಿ ಶಿಕ್ಷಣ ಸಂಸ್ಥೆಯ ಕ್ರೀಡಾ ಆವರಣದಲ್ಲಿ ಶನಿವಾರದಂದು ಜರುಗಿದ್ದ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಬೆಳಗಾವಿ ವತಿಯಿಂದ 2024-25ನೇ ಸಾಲಿನ ಮೂಡಲಗಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ್ದ, ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯವಾದದ್ದು. ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶ ಕ್ರೀಡೆಗಳಲ್ಲಿ ಸಾಕಷ್ಟು ಸಾಧನೆ ಮಾಡುತ್ತಿರುವುದಕ್ಕೆ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ ದಸರಾ ಕ್ರೀಡಾಕೂಟಗಳಂತಹ ಕ್ರೀಡಾಕೂಟಗಳಿಂದ ದೊರೆಯುವಂತಹ ಪ್ರೋತ್ಸಾಹ ಕಾರಣ. ಗ್ರಾಮೀಣ ಪ್ರದೇಶದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಇಂತಹ ಕ್ರೀಡಾಕೂಟಗಳು ಸಹಾಯ ಮಾಡುತ್ತವೆ. ಇದಕ್ಕಾಗಿ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರ ಬಹಳಷ್ಟು ಶ್ರಮ ವಹಿಸುತ್ತಿರುವುದನ್ನು ಕ್ರೀಡಾಪಟುಗಳು ತಿಳಿದುಕೊಂಡು ಅತ್ಯಂತ ಶ್ರದ್ಧೆ, ನಿಷ್ಠೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಸಾಧನೆ ಮಾಡಬೇಕು ಎಂದರು. ಮೂಡಲಗಿ ಸಿಪಿಐ ಶ್ರೀಶೈಲ್ ಬ್ಯಾಕೋಡ್ ಮಾತನಾಡಿ, ಕ್ರೀಡಾಪಟುಗಳಿಗೆ ಪ್ರಯತ್ನದ ಜೊತೆಗೆ ತಮ್ಮ ಗುರಿಯನ್ನ ಹೊಂದಿದ್ದರೆ ಮಾತ್ರ ಆ ಕ್ರೀಡೆಯಲ್ಲಿ ಜಯಶಾಲಿಯಾಗಿ ತಮ್ಮ ಗ್ರಾಮದ ಕೀರ್ತಿಯನ್ನ ಹೆಚ್ಚಿಸುವಂತಹ ತೃಪ್ತಿ ಕ್ರೀಡಾಪಟುಗಳಲ್ಲಿ ಬೆಳೆಯಬೇಕು ಎಂದರು. ಸಮಾರಂಭದ ವೇದಿಕೆಯಲ್ಲಿ ಮೂಡಲಗಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೆಂಕಟೇಶ್ ಸೋನಾವಾಲಕರ್, ತಾಲೂಕ್ ಪಂಚಾಯತ್ ಇಒ ಎಫ್ಜಿ ಚಿನ್ನನ್ನವರ್, ಪುರಸಭೆ ಮುಖ್ಯ ಅಧಿಕಾರಿ ತುಕಾರಾಂ ಮಾದರ್, ಪಿಎಸ್ಐ ಬಿಎಚ್ ಕುಂಬಾರ, ಸ್ವಾಮಿ ವಿವೇಕಾನಂದ ಪ್ರಶಸ್ತಿ ಪುರಸ್ಕೃತ ಸಿದ್ದಣ್ಣ ದುರದುಂಡಿ, ಸ್ವಾಮಿ ವಿವೇಕಾನಂದ ಸದ್ಭವನ ಪ್ರಶಸ್ತಿ ಪುರಸ್ಕೃತ ಲಕ್ಷ್ಮಣ್ ಅಡಿಹುಡ್ಡಿ, ಬೆಳಗಾವಿಯ ಅಂತಾರಾಷ್ಟ್ರೀಯ ಜೂಡೋ ತರಬೇತಿದಾರರಾದ ರೋಹಿಣಿ ಪಾಟೀಲ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕುತೂಜಾ ಮಲ್ತಾನಿ, ಶಾನೂರ ನಗಾರಿ, ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ ಜಿವಿ ನಾಗರಾಜ್, ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಮಲ್ಲಪ್ಪ ಕಂಕಣವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮತ್ತು ಸಿದ್ದಣ್ಣ ಅವರು ಒಂದು ಮಂತ್ ಆಯ್ತು ಕಾಣಿಸುತ್ತೆ, ಮೇ ಬಿ ಇಲ್ಲ ಸರ್ ದಸರಾ ಕ್ರೀಡಾಕೂಟಕ್ಕೆ ನೀವೇ ಬರ್ಬೇಕು ಅಂತ ಹೇಳ್ತಿದ್ದೆ ನಮಗೆ. ಆ್ಯಕ್ಚುಲಿ ಇವತ್ತು ಗೋಕಾಕದ ಒಂದು ಮೀಟಿಂಗ್ ಇತ್ತು, ಬಟ್ ಆದರೂ ಮೀಟಿಂಗ್ ನನಗೆ ಅಟೆಂಡ್ ಮಾಡಕ್ಕೆ ಬಿಡಲ್ಲ ಸಿದ್ದಣ್ಣ. ಯಾಕಂದ್ರೆ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದು ಫೋನ್ ಹಚ್ಚಾರು, ಸರ್ ಹೇಳ್ದೇರಿ ಅಂತೇಳಿ. ಅದಕ್ಕಾಗಿ ನಾವು ಬಂದಿದ್ದೀನಿ ಇಲ್ಲಿ. ಬಟ್ ಸ್ಪೋರ್ಟ್ಸ್ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತೇಳಿ ಅವ್ರು ಮುಂಚೆ ಕೇಳ್ಕೊಂಡಿದ್ರು. ಸ್ಪೋರ್ಟ್ಸ್ ಇದು ಹೆಂಗಪ್ಪ ಅಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಸ್ಪೋರ್ಟ್ಸ್ಗೆ. ನಂದೇ ಹೇಳಿದ್ರೆ ಆಗಲೇ ಎಕ್ಸಾಂಪಲು ಕಜಕಿಸ್ತಾನ್ದಾಗ. ಯಾಕಂದ್ರೆ ಟ್ರಯತ್ಲಾನ್ ಇವೆಂಟ್ ಅಷ್ಟು ಈಸಿ ಇಲ್ಲ ರೀ ಅದು. ಯಾಕಪ್ಪ ಅಂತಂದ್ರೆ ಅದರಲ್ಲಿ 3 ಇವೆಂಟ್ಸ್ ಇರ್ತಾವೆ: ಸ್ವಿಮ್ಮಿಂಗ್, ಸೈಕ್ಲಿಂಗ್ ಆ್ಯಂಡ್ ರನ್ನಿಂಗ್. ಫಸ್ಟ್ ಸ್ವಿಮ್ಮಿಂಗ್ ಇರುತ್ತೆ ನಮ್ಮದು. ಸ್ವಿಮ್ಮಿಂಗ್ ಕ್ವಾಲಿಫೈ ಆದ್ರೆ ಸೈಕ್ಲಿಂಗ್ ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ರನ್ನಿಂಗ್ ಇರುತ್ತೆ. ಇದಾಗಿತ್ತು ಇವತ್ತಿನ ಎಸ್ ಟೈಮ್ಸ್ ನ್ಯೂಸ್. ನಮಸ್ತೆ.